Hello students, welcome to RH Chemistry. So, NEET 2024 ಎಕ್ಸಾಮಿಗೋಸ್ಕರ ಕೆಮಿಸ್ಟ್ರಿಯಲ್ಲಿ ಆನ್ಲೈನ್ ಟೆಸ್ಟ್ ಸೀರೀಸನ್ನು ನಾನು ಇವತ್ತು ರಿಲೀಸ್ ಮಾಡಿದ್ದೀನಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ ತಮಗೆಲ್ಲ ಗೊತ್ತಿರುವ ಹಾಗೆ ನನ್ನ ಒಂದು ಚಾನಲ್ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ KCETಗೆ ಸಂಬಂಧಪಟ್ಟಂಥ ಟೆಸ್ಟ್ ಸೀರೀಸನ್ನು ಆಲ್ರೆಡಿ ಹಾಕಿದ್ದೀನಿ. ಮೋರ್ ದ್ಯಾನ್ 50 ಸ್ಟೂಡೆಂಟ್ಸ್ ಹ್ಯಾವ್ ಪರ್ಚೇಸ್ ದ್ಯಾಟ್. ಬಹಳಷ್ಟು ಜನ ವಿದ್ಯಾರ್ಥಿಗಳು ಸರ್ ನಾನು ನೀಟ್ ಎಕ್ಸಾಮ್ ಅಷ್ಟೇ ಮಾಡ್ತಾ ಇದ್ದೀನಿ, ಸೊ ನನಗೂ ಕೂಡ KCET ಎಕ್ಸಾಮಿನೇಷನ್ ಮಾಡ್ತಾ ಇದ್ದವರು ಕೂಡ ಸೊ ನೀಟ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಾಗೆ ಒಂದು ಟೆಸ್ಟ್ ಸೀರೀಸನ್ನು ಕೊಡಿ ಅಂತ ಹೇಳಿದರು. ಬಟ್ ನನ್ನ ಕಡೆಯಿಂದ ಓನ್ಲಿ ಕೆಮಿಸ್ಟ್ರಿಗೆ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರೋದು ಫಾರ್ ದ ಟೈಮ್ ಬೀಯಿಂಗ್. ಮುಂದೆ ಸಾಧ್ಯ ಆದರೆ ಫಿಸಿಕ್ಸ್ ಆ್ಯಂಡ್ ಬಯಾಲಜಿಯನ್ನು ಟ್ರೈ ಮಾಡ್ತೀನಿ, ಬಟ್ ಐ ವಿಲ್ ನಾಟ್ ಅಶ್ಯೂರ್ ದ್ಯಾಟ್. ಬಟ್ ಕೆಮಿಸ್ಟ್ರಿ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಗಿವ್ ಯು ಮೋರ್ ದ್ಯಾನ್ 20+ ಮಾಕ್ ಟೆಸ್ಟ್. ಆ ಮಾಕ್ ಟೆಸ್ಟಲ್ಲಿ 50 ಕ್ವಶನ್ ಫುಲ್ ಲೆಂತ್ ಪೇಪರ್ ಇನ್ ಕೆಮಿಸ್ಟ್ರಿ ಇರ್ತದೆ, ವಿತ್ ಡೀಟೇಲ್ ಸೊಲ್ಯೂಷನ್ ಕೊಡ್ತೀನಿ. ಸೊ ಇದು ನಿಮಗೆ ಆನ್ಲೈನ್ ಟೆಸ್ಟ್ ಆಗಿರ್ತದೆ, ಒಂದು ಟೈಮ್ ಕಾನ್ಸ್ಟೆಂಟ್ ಇರ್ತದೆ. ಆ ಟೈಮ್ ಕಾನ್ಸ್ಟೆಂಟನ್ನು ಇಟ್ಕೊಂಡು ನಿಮಗೆ ವರ್ಕ್ ಮಾಡೋದಕ್ಕೆ ಈಸಿ ಆಗ್ತದೆ. ಸೊ ಹಾಗಾದರೆ ಈ ಒಂದು ಟೆಸ್ಟ್ ಸೀರೀಸನ್ನು ಅಟೆಂಪ್ಟ್ ಮಾಡೋದ್ರಿಂದ ಎಷ್ಟು ನಮಗೆ ಮಾರ್ಕ್ಸ್ ಸಿಗ್ಬೋದು? ನಾನು ನಿಮಗೆ ಹೇಳ್ತಾ ಇರೋದು, ನಿಮಗೆ ಇದರಿಂದ 45 ಕ್ವಶನ್ ಅಂದರೆ 180 ಮಾರ್ಕ್ಸಿಗೆ 120+ ಡೆಫಿನೆಟ್ಲಿ ಸಿಗ್ತದೆ. ಬಟ್ ಇದನ್ನು ಕಂಪಲ್ಸರಿಯಾಗಿ ಸೀರಿಯಸ್ ಆಗಿ ವರ್ಕ್ ಮಾಡಬೇಕು. ನಿಮ್ಮ ಸೀರಿಯಸ್ನೆಸ್ ಇಲ್ಲ ಅಂತಂದರೆ ಸುಮ್ಮನೆ ನೀವು ಅಟೆಂಪ್ಟ್ ಮಾಡ್ತಾ ಹೋದ್ರಿ, ಆನ್ಸರ್ ಮಾಡಿದ ಮೇಲೆ ಸೊಲ್ಯೂಷನ್ ನೋಡಿಕೊಂಡು ಕರೆಕ್ಷನ್ ಮಾಡ್ಕೊಳ್ಳಿಲ್ಲ ನಿಮ್ಮ ಮಿಸ್ಟೇಕನ್ನು ಅಂತಂದರೆ ಯಾರು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, 120+ ಸ್ಕೋರ್ ಮಾಡೋದು ಕೆಮಿಸ್ಟ್ರಿಯಲ್ಲಿ ಬಹಳ ಈಸಿ. ಸಿನಾಪ್ಸಿಸನ್ನು ಓದ್ಕೊಳ್ಳಿ, ನೀಟಾಗಿ ಒಂದು ಸಾರಿ ಸಿನಾಪ್ಸಿಸನ್ನು ಓದ್ಕೊಳ್ಳಿ. ಸಿನಾಪ್ಸಿಸನ್ನು ಓದಿದ ತಕ್ಷಣ ನಿಮಗೆ ಈ ಕ್ವಶನ್ಸ್ಗಳು ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಸೊ ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಚಾಪ್ಟರ್ ವೈಸ್ ಮತ್ತು ಯೂನಿಟ್ ವೈಸ್ ಟೆಸ್ಟನ್ನು ಕೊಡ್ತಾ ಇದ್ದೀನಿ. ಶೆಡ್ಯೂಲ್ ಪ್ರಕಾರ ನಾನು ರಿಲೀಸ್ ಮಾಡ್ತೀನಿ. ಈಗ ನಾನು ನಿಮಗೆ ಒಂದು ಡೆಮೋ ಚಾಪ್ಟರ್ನ ಕೊಟ್ಟಿದ್ದೀನಿ, ಸೊಲ್ಯೂಷನ್ಸ್ ಚಾಪ್ಟರ್ ಮೇಲೆ 30 ಕ್ವಶನ್ನಿನ ಒಂದು ಡೆಮೋ ಚಾಪ್ಟರ್ ಇದೆ. ಆ ಚಾಪ್ಟರ್ನ ಅಟೆಂಪ್ಟ್ ಮಾಡಿ, ಬಿಫೋರ್ ಗೋಯಿಂಗ್ ಟು ಜಾಯಿನ್ ಆ ಒಂದು ಚಾಪ್ಟರ್ನ ಅಟೆಂಪ್ಟ್ ಮಾಡಿ, ದೆನ್ ಯು ಕ್ಯಾನ್ ಜಾಯಿನ್. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಅಂದರೆ ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡಿ. ಸೊ ನೀವು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದರೆ ಜಾಯಿನ್ ಆಗಿ, ಇಲ್ಲ ಅಂದರೆ ಜಾಯಿನ್ ಆಗುವಂಥ ಅವಶ್ಯಕತೆ ಇಲ್ಲ, ರೈಟ್? ಸೊ ಇದಕ್ಕೆ ನಾವೊಂದು ಮಿನಿಮಮ್ ಚಾರ್ಜನ್ನು ಇಡ್ತಾ ಇರುವಂಥದ್ದು. ಯಾಕಂದರೆ ಇವೆಲ್ಲ ಟೆಸ್ಟನ್ನು ನಾನೇ ಟೈಪ್ ಮಾಡ್ತೀನಿ, ನಾನೇ ಕ್ವಶನ್ಸ್ಗಳನ್ನ ಸೆಲೆಕ್ಟ್ ಮಾಡ್ತೀನಿ, ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇವೆಲ್ಲ ಕೆಲಸ ನನ್ನ ಕಡೆಯಿಂದನೇ ಆಗಿರೋದಕ್ಕೆ ನನ್ನ ಒಂದು ಎನರ್ಜಿ ಆ್ಯಂಡ್ ಟೈಮ್ ಇದರಲ್ಲಿ ಆಗುವಂಥದ್ದು. ಸೊ ಇದಕ್ಕೆ ನಾನು ಇಟ್ಟಿರುವಂಥ ಪ್ರೈಸ್ 499 rupees. ಬಟ್ 399 rupees ವಿಲ್ ಬಿ ದೇರ್ ಅಪ್ ಟು 10th January 2024. ಅಪ್ ಟು 10th January ಒಳಗೆ ನೀವೇನಾದರೂ ಪರ್ಚೇಸ್ ಮಾಡಿದರೆ ನಿಮಗೆ ಇದು 399 rupeesಗೆ ಸಿಗುವಂಥದ್ದು. ಹಾಗಾದರೆ ಶೆಡ್ಯೂಲ್ ಏನು? ಶೆಡ್ಯೂಲ್ ಪ್ರಕಾರ ರಿಲೀಸ್ ಮಾಡ್ತೀನಿ. ಬಹಳ ಜನ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ಎಲ್ಲ ಟೆಸ್ಟನ್ನು ಒಂದೇ ಸಾರಿ ಕೊಟ್ಬಿಡಿ, ನಮ್ಗೆ ಯಾವುದು ಬೇಕೋ ಅದನ್ನು ತಗೋತೀವಿ. ಈ ರೀತಿಯಾಗಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ತಗೋತಾ ಇದ್ದೀರಿ ಅಂತಂದರೆ ಯು ಆರ್ ನಾಟ್ ಸೀರಿಯಸ್ ಅಂತಲೇ ಅರ್ಥ. ಒಂದು ಪರ್ಫೆಕ್ಟ್ ಆದ ಟೈಮ್ ಟೇಬಲನ್ನು ಹಾಕ್ಕೊಂಡು ನೀವು ಓದ್ತಾ ಹೋಗಲಿಲ್ಲ ಅಂತ ಅಂದರೆ ಯಾವುದೇ ರೀತಿಯ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸುಮ್ಮನೆ ನಾನೊಂದು ಯಾವುದೋ ಒಂದು ಚಾಪ್ಟರ್ ಕೊಟ್ಟೆ, ಅಷ್ಟು ಚಾಪ್ಟರ್ ಮೊದಲೇ ಹಾಕಿಬಿಟ್ಟೆ, ನೀವೇನು ಮಾಡ್ತೀರಿ? ಚಾಪ್ಟ್ರಲ್ಲಿ ಯಾವ್ಯಾವ ರೀತಿ ಕ್ವಶನ್ ಇದೆ ಅಂತ ನೋಡೋದಕ್ಕೆ ಎಲ್ಲದನ್ನು ಕ್ಲಿಕ್ ಮಾಡ್ತಾ ಹೋಗ್ತೀರಿ, ಎಲ್ಲದನ್ನು ಅಟೆಂಪ್ಟ್ ಮಾಡ್ತಾ ಹೋಗ್ತೀರಿ, ಎರಡೆರಡು ಕ್ವಶನ್ ಓದ್ತೀರಿ, ಸಬ್ಮಿಟ್ ಮಾಡ್ತೀರಿ, ಆನ್ಸರ್ ನೋಡ್ತೀರಿ. ಸೊ ಇಟ್ ಈಸ್ ಆಫ್ ನೋ ಯೂಸ್. ಅದಕ್ಕೆ ನನ್ನ ಒಂದು ಥಿಯರಿ ಇಷ್ಟೇ, ನನ್ನ ಒಂದು ಪ್ರೊಸೀಜರ್ ನಿಮಗೆ ಇಷ್ಟ ಆದರೆ ಮಾತ್ರ ಸೀರೀಸನ್ನು ತಗೊಳ್ಳಿ. ಟೆಸ್ಟ್ ಸೀರೀಸ್ ತೊಗೊಂಡ ಮೇಲೆ ನಾನು ಹೇಗೆ ಚಾಪ್ಟರ್ನ ಕೊಡ್ತೀನಿ ಅಂತ ಮೊದಲೇ ಹೇಳಿರ್ತೀನಿ. ಆ ಒಂದು ಚಾಪ್ಟ್ರಿಗೆ ಅನುಗುಣವಾಗಿ ನೀವು ಪ್ರಿಪೇರ್ ಆಗ್ತಾ ಹೋದಾಗೆ ಆ ಒಂದು ಟೆಸ್ಟನ್ನು ಅಟೆಂಪ್ಟ್ ಮಾಡ್ತಾ ಹೋಗಿ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಗುಡ್ ರಿಸಲ್ಟ್. ಸೊ ಇದರಲ್ಲಿ ನಿಮಗೆ ನಿಮ್ಮ ಟೈಮ್ ಇಂಪ್ರೂವ್ಮೆಂಟ್ ಆಗ್ತದೆ, ಟೈಮ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ತದೆ, ಭಾಳ ಇಂಪಾರ್ಟೆಂಟ್ ಅದು, ರೈಟ್? ಸೊ ಅದರ ಜೊತೆಗೆ ನಿಮಗೆ ಅನ್ಲಿಮಿಟೆಡ್ ಅಟೆಂಪ್ಟ್ ಸಿಗ್ತದೆ. ಇವತ್ತು ಯಾವುದೋ ಒಂದು ಸೊಲ್ಯೂಷನ್ ಚಾಪ್ಟರ್ ಮಾಡ್ತೀರಿ, 10 ಕ್ವಶನ್ ಅಷ್ಟೇ ಸಾಲ್ವ್ ಮಾಡೋದಕ್ಕೆ ಆಗ್ತದೆ. ಸೊ ನಾಳೆ ಬನ್ನಿ, ಓದ್ಕೊಂಡು ಬನ್ನಿ, ಇನ್ನೂ 10 ಕ್ವಶನ್ ಸಾಲ್ವ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಇಂಪ್ರೂವ್ ಯುವರ್ ಮಾರ್ಕ್ಸ್. ಹಾಗಾದರೆ ಇದು ಒಂದೇ ಮಾಡಿಬಿಟ್ಟು ಸಾಕಾಗ್ತದಾ? ಇಲ್ಲ. ಇದು ನೀವು ಮೊದಲು ಸಿನಾಪ್ಸಿಸನ್ನು ಓದಬೇಕು, ನಿಮ್ಮ ಕಾಲೇಜಲ್ಲಿ ಅಥವಾ ನಿಮ್ಮ ಟ್ಯೂಷನ್ನಲ್ಲಿ ಕೊಟ್ಟಿರುವಂಥ ನೋಟ್ಸನ್ನು ಸಾಲ್ವ್ ಮಾಡಿ, ಟೀಚರ್ ಏನು ಸಾಲ್ವ್ ಮಾಡ್ತಾರೆ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ. ಫೈನ್ ಟ್ಯೂನಿಂಗ್ ಅಂತ ನಾವೇನು ಕರಿತೀವಲ್ಲ, ಫೈನ್ ಟ್ಯೂನಿಂಗಿಗೋಸ್ಕರ ಈ ಒಂದು ಟೆಸ್ಟ್ ಸೀರೀಸ್ ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗ್ತದೆ. ಇದು ಓನ್ಲಿ ಫೈನ್ ಟ್ಯೂನಿಂಗ್ಗೆ ಹೊರತು ನೀವು ಅಲ್ಲೆಲ್ಲ ಮಾಡಿಕೊಂಡು ಈ ಟೆಸ್ಟ್ ಸೀರೀಸನ್ನು ಅಟೆಂಪ್ಟ್ ಮಾಡಿದರೆ 120+ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್, ರೈಟ್? ಸೊ 120+ ಇನ್ ಕೆಮಿಸ್ಟ್ರಿ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಮೋರ್ ದ್ಯಾನ್
550, 600 marks if your biology is good. Definitely biology, chemistry is a scoring subject, ಅದರಲ್ಲಿ ಡೌಟೇ ಇಲ್ಲ. ಆದರೆ ಬಯಾಲಜಿ ಏನಾದರೂ ನೀವು ಕರೆಕ್ಟಾಗಿ ಪರ್ಫೆಕ್ಟ್ ಮಾಡಿದರೆ ಮಾತ್ರ ನಿಮಗೆ ಓವರ್ ಆಲ್ ನೀಟ್ ಸ್ಕೋರ್ ನಿಮಗೆ ಜಾಸ್ತಿ ಆಗ್ತದೆ ಹೊರತು ಇಲ್ಲ ಅಂದರೆ ಆಗೋದಿಲ್ಲ, ಗೊತ್ತಿರಲಿ. ರೈಟ್? ಸೊ 399 till 10 ಜನವರಿ ಇರ್ತದೆ. ಹಾಗಾದರೆ ಶೆಡ್ಯೂಲ್ ಏನು? ಆ ಶೆಡ್ಯೂಲನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ಕೊಳ್ತಾ ಹೋಗಿ. ರೈಟ್? ಇಲ್ಲಿ ನೋಡ್ಬೋದು ಸೊಲ್ಯೂಷನ್ ಚಾಪ್ಟರ್ ಆಲ್ರೆಡಿ ನಾನು ಹಾಕಿದ್ದೀನಿ. ಎಲ್ಲ ಚಾಪ್ಟರ್ಸ್ ಏನಿದೆ, ಸೊ ಆಲ್ ಚಾಪ್ಟರ್ಸ್ 21 ಚಾಪ್ಟರ್ಸ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ 19 ಚಾಪ್ಟರ್ಸ್, 10 ಫ್ರಮ್ ಸೆಕೆಂಡ್ PUC, 9 ಫ್ರಮ್ ಫಸ್ಟ್ PUC ಆಲ್ರೆಡಿ ಈಗ ಇರುವಂಥದ್ದು. ಪಿ ಬ್ಲಾಕ್ ಒಂದು ಎಕ್ಸ್ಟ್ರಾ ಇದೆ 20, ಪ್ರಾಕ್ಟಿಕಲ್ ಕೆಮಿಸ್ಟ್ರಿ ಎಕ್ಸ್ಟ್ರಾ ಇದೆ 21. ರೈಟ್? ಸೊ ಇವಿಷ್ಟು ಇರುವಂಥದ್ದು, ಹೌದಾ? ಸೊ ಇವಿಷ್ಟು ಇರುವಂಥದ್ದು. ಅಲ್ಲಿಯವರೆಗೆ 30 ಕ್ವಶನ್ ಟೆಸ್ಟ್ ಕೊಡ್ತೀನಿ ನಾನು. 30 ಕ್ವಶನ್ 32 ಅಥವಾ 33 ಮಿನಿಟ್ಸ್ ಟೈಮ್ ಕೊಡ್ತೀನಿ. ರೈಟ್? ಅಂದ್ರೆ ಒಂದು 2 ನಿಮಿಷ ಜಾಸ್ತಿ ಕೊಡ್ತೀನಿ. ಅಷ್ಟರೊಳಗೆ ನೀವು ಅದನ್ನು ಅಟೆಂಪ್ಟ್ ಮಾಡಬೇಕು. ರೈಟ್? ಸೊ 30 ಕ್ವಶನ್ ಟೆಸ್ಟ್ ಕೊಡ್ತೀನಿ, ಎಲ್ಲ 120 ಮಾರ್ಕ್ಸ್ ಇರ್ತದೆ. ಆಲ್ ವಿಲ್ ಬಿ 120 ಮಾರ್ಕ್ಸ್. ಸೊಲ್ಯೂಷನ್ D&F ನೋಡಿ, 27ಗೆ D&F ರಿಲೀಸ್ ಆಗ್ತದೆ, 31ಗೆ ಹ್ಯಾಲೋಲ್ಕೇನ್ಸ್ ಹ್ಯಾಲೋರಿನ್ಸ್ ರಿಲೀಸ್ ಆಗ್ತದೆ, 3ಗೆ ಎಲೆಕ್ಟ್ರೋಕೆಮಿಸ್ಟ್ರಿ ರಿಲೀಸ್ ಆಗ್ತದೆ, 7ಗೆ ಕೋಆರ್ಡಿನೇಷನ್. ಆ ರೀತಿಯಾಗಿ ಪ್ರತಿಯೊಂದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇವು ಸೆಕೆಂಡ್ PUC, ಹೌದಾ? ಸೊ ಫಸ್ಟ್ PUC ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ, ಸ್ಟ್ರಕ್ಚರ್ ಆಫ್ ಆಟಮ್. ನೆಕ್ಸ್ಟ್ ಫಸ್ಟ್ PUC ಇವೆಲ್ಲ ಕ್ಲಾಸಿಫಿಕೇಶನ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಕೆಮಿಕಲ್ ಬಾಂಡಿಂಗ್, ರೆಡಾಕ್ಸ್, ಹೈಡ್ರೋಕಾರ್ಬನ್, ಥರ್ಮೋಡೈನಮಿಕ್ಸ್, ಇಕ್ವಿಲಿಬ್ರಿಯಂ. ಪಿ ಬ್ಲಾಕ್ ಎಲಿಮೆಂಟ್ 13th and 14th. ಪ್ರಾಕ್ಟಿಕಲ್ ಕೆಮಿಸ್ಟ್ರಿ ನೋಡಿ 6-3 ವರೆಗೆ, ಅಂದರೆ ಮಾರ್ಚ್ 6 ವರೆಗೆ ನಿಮಗೆ ಎಲ್ಲ 30 ಮಾರ್ಕ್ಸಿನ ಟೆಸ್ಟ್ ಸಿಗ್ತದೆ. ಸೊ 30 ಮಾರ್ಕ್ಸಿನ ಟೆಸ್ಟ್ ಬಂತು, ಅಂದರೆ 30 ಕ್ವಶನ್ 120 ಮಾರ್ಕ್ಸ್ ಟೆಸ್ಟ್ ಬಂತು. ಅದಾದಮೇಲೆ ಯೂನಿಟ್ ವೈಸ್ ಫುಲ್ ಲೆಂತ್ ಪೇಪರ್ ಇರ್ತದೆ. ಇಲ್ಲಿ ನಾನು ನಿಮಗೆ 50 ಕ್ವಶನ್ಸ್ ಅನ್ನು ಕೊಡ್ತಾ ಇದ್ದೀನಿ. ಹಿಯರ್ ಐ ಆಮ್ ಗಿವಿಂಗ್ ಯು 50 ಕ್ವಶನ್. ಪಾರ್ಟ್ ಎ 35 ಕ್ವಶನ್, ಪಾರ್ಟ್ ಬಿ 15 ಕ್ವಶನ್. ಸೊ 180 ಮಾರ್ಕ್ಸಿನ ಪೇಪರ್ ಇರ್ತದೆ. ಸೊ ನೋಡಿ, 10ನೇ ತಾರೀಕಿಗೆ ಮಾರ್ಚ್ 10ಕ್ಕೆ ಫಿಸಿಕಲ್ ಕೆಮಿಸ್ಟ್ರಿ ಇವೆಲ್ಲ ಚಾಪ್ಟರ್ಸ್ ಇರ್ತದೆ. ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಬೇಸಿಕ್ ಕಾನ್ಸೆಪ್ಟ್ ಕೆಮಿಸ್ಟ್ರಿ, ಸ್ಟ್ರಕ್ಚರ್ ಆಫ್ ಆಟಮ್, ಥರ್ಮೋಡೈನಮಿಕ್ಸ್, ಇಕ್ವಿಲಿಬ್ರಿಯಂ. ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಇರ್ತದೆ. ಅದಾದಮೇಲೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, D&F, ಕೋಆರ್ಡಿನೇಷನ್, ಕ್ಲಾಸಿಫಿಕೇಶನ್, ಕೆಮಿಕಲ್ ಬಾಂಡಿಂಗ್, ರೆಡಾಕ್ಸ್, ಪಿ ಬ್ಲಾಕ್ 13 to 18 ಗ್ರೂಪ್. ಪ್ರಾಕ್ಟಿಕಲ್ ಕೆಮಿಸ್ಟ್ರಿ ಇಲ್ಲೇ ಕೂಡ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಇನ್ಆರ್ಗ್ಯಾನಿಕಲ್ ಕಡಿಮೆ ಚಾಪ್ಟರ್ ಇರೋದಕ್ಕೆ. ಸೊ 180 ಕ್ವಶನ್, 50 ಕ್ವಶನ್ ಟೆಸ್ಟ್ ಇರ್ತದೆ. 13/3 ಅಂತ ಅಂದರೆ ನಿಮಗೆ 13ನೇ ಮಾರ್ಚ್. ದೆನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಬೇಸಿಕ್ ಪ್ರಿನ್ಸಿಪಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಹೈಡ್ರೋಕಾರ್ಬನ್, ಹ್ಯಾಲೋಲ್ಕೇನ್ಸ್ ಹ್ಯಾಲೋರಿನ್ಸ್, ಆಲ್ಕೋಹಾಲ್ ಫಿನಾಲ್ಸ್, ಅಲ್ಡಿಹೈಡ್ ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್, ಬಯೋಮಾಲಿಕ್ಯೂಲ್ಸ್, ಅಮೈನ್ಸ್. ಸೊ 17/3ಗೆ ಇದು ರಿಲೀಸ್ ಆಗ್ತದೆ. ರೈಟ್? ಸೊ 50 ಕ್ವಶನ್ ಟೆಸ್ಟ್ ಇರ್ತದೆ, 180 ಮಾರ್ಕ್ಸ್. ಅದಾದಮೇಲೆ 20th ಮಾರ್ಚ್ಗೆ PU ಟು ಆಲ್ ಚಾಪ್ಟರ್ ಫುಲ್ ಲೆಂತ್ ಕೊಡ್ತಾ ಇದ್ದೀನಿ. PU 1 ಆಲ್ ಚಾಪ್ಟರ್ ಫುಲ್ ಲೆಂತ್ 24th ಮಾರ್ಚ್. ಸೊ ಇವೆಲ್ಲದೂ ಕೂಡ 50 ಕ್ವಶನ್ 180 ಮಾರ್ಕ್ಸ್ ಟೆಸ್ಟ್ ಇರ್ತದೆ. ನಿಮ್ಮ ಫುಲ್ ಲೆಂತ್ ಸ್ಟಾರ್ಟ್ ಆಗೋದು ಇದಾದಮೇಲೆ. ನೀವು ಹೇಳ್ಬೋದು ಸರ್ ನಾವು ಈಗಿಂದನೇ ಫುಲ್ ಲೆಂತ್ ಬರಿತಾ ಹೋಗ್ತೀವಿ. ಸೀರಿಯಸ್ ಆಗಿ ನೀವು ಅಟೆಂಪ್ಟ್ ಮಾಡ್ತಾ ಇದ್ರಿ, ಲಾಸ್ಟ್ ಇಯರೇ ಎಲ್ಲ ಸಿಲೆಬಸ್ ಮುಗಿಸಿದ್ರಿ ಅಂತಂದರೆ ಫೈನ್. ಇಲ್ಲ ಅಂತಂದರೆ ನೀವು ಫುಲ್ ಲೆಂತನ್ನು ಈಗ ಫುಲ್ ಲೆಂತ್ ಅಂತ ಅಂದ್ಕೊಂಡು ನೀವು ಅಟೆಂಪ್ಟ್ ಮಾಡಿದರೂ ಕೂಡ ಎಲ್ಲ ಚಾಪ್ಟರ್ಸ್ಗಳು ನೀವು ಪರ್ಫೆಕ್ಟ್ ಮಾಡಿರೋದಿಲ್ಲ. ಅದಕ್ಕೆ ಚಾಪ್ಟರ್ ವೈಸ್ ಮೊದಲು ಪರ್ಫೆಕ್ಟ್ ಆಗ್ತಾ ಬನ್ನಿ, ಅದಾದಮೇಲೆ ಫುಲ್ ಲೆಂತ್ ಎಕ್ಸಾಮಿನೇಷನ್ ಬರಿತಾ ಹೋಗಿ. ಸೊ ಫುಲ್ ಲೆಂತ್ ಎಕ್ಸಾಮಿನೇಷನ್ ಬರೆಯೋಕ್ಕಿಂತ ಮುಂಚೆ ಪ್ರತಿಯೊಂದು ಚಾಪ್ಟರ್ ನಿಮಗೆ ಪರ್ಫೆಕ್ಟ್ ಆಗಿರಬೇಕು. ರೈಟ್? ಸೊ ಫುಲ್ ಲೆಂತ್ ಎಕ್ಸಾಮಿನೇಷನ್ ಏನಿದೆ ನೋಡಿ, ಮಾಕ್ ಟೆಸ್ಟ್ ಫುಲ್ ಲೆಂತ್ ಇದು ಓನ್ಲಿ ಕೆಮಿಸ್ಟ್ರಿ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, 3 ಸಬ್ಜೆಕ್ಟ್ ಇದರಲ್ಲಿ ಕೊಡ್ತಾ ಇಲ್ಲ, ಕೆಮಿಸ್ಟ್ರಿ ಮಾತ್ರ ಕೊಡ್ತಾ ಇರೋದು. 50 ಕ್ವಶನ್ 180 ಮಾರ್ಕ್ಸ್. ರಿಮೆಂಬರ್, ಮಾಕ್ ಟೆಸ್ಟ್ 1 27/3 27 ಮಾರ್ಚ್ಗೆ ಒಂದಿರ್ತದೆ, 31. ಅದಾದಮೇಲೆ 2 ದಿವಸಕ್ಕೆ ಒಂದೊಂದು. ರೈಟ್? 2nd, 4th, 6th, 8th, 10th, 12th, 14th, 16th, 18th, 20, 22, 24, 26, 28, 30. ಸೊ 17 ಟೆಸ್ಟ್ ಆಯಿತು. ಕಡೆಗಿನ 3 ಟೆಸ್ಟ್ ಏನಿದೆ ಅದು 1st, 2nd, 3rd ನಮಗೆ ಕೊಡ್ತಾ ಇದ್ದೀನಿ. ನಮಗೆಲ್ಲ ಗೊತ್ತೇ ಇದೆ 5ನೇ ತಾರೀಕು ನೀವು ಯು ಆರ್ ಗೋಯಿಂಗ್ ಟು ರೈಟ್ ದ ನೀಟ್ ಎಕ್ಸಾಮ್. ಇಷ್ಟೆಲ್ಲ ಕ್ವಶನ್ ಮಾಡೋ ತನಕ ನಿಮಗೆ ಮೋರ್ ದ್ಯಾನ್ 2000 ಕ್ವಶನ್ಸ್ ಪ್ರಾಕ್ಟೀಸ್ ಆಗಿರ್ತದೆ. ಕೇವಲ 399 rupees ಅಪ್ ಟು January 10, 499 ಅಪ್ ಟು ದಿಸ್. ಇದು ಸುಮ್ಮನೆ ಒಂದು ಪೇಪರ್ ತೊಗೊಂಡು ಸಾಲ್ವ್ ಮಾಡೋದಲ್ಲ. ನಿಮಗೆ ಗೊತ್ತಿದೆ, ನಾನು ಫಿಸಿಕಲಿ ಒಂದು ಪೇಪರ್ ಕೊಟ್ಟು ಸಾಲ್ವ್ ಮಾಡಿ ಅಂತ ಅಂದಾಗ ನೀವು ಎಷ್ಟು ಸೀರಿಯಸ್ ಆಗಿ ಮಾಡ್ತೀರಿ ಅಂತೇಳಿ. ರೈಟ್? ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ಅರ್ಥ ಆಗೋದಿಲ್ಲ ಅದರಲ್ಲಿ. ರೈಟ್? ಸೊ ಕ್ವಶನ್ಸ್ಗಳು ರಿಪೀಟೆಡ್ ಆಗಿ ಅಟೆಂಪ್ಟ್ ಮಾಡೋದಕ್ಕೆ ನಿಮಗೆ ಕ್ವಶನಿಗೆ ಮೊದಲೇ ಆನ್ಸರ್ ಮಾಡ್ಕೊಂಡ್ಬಿಟ್ಟಿರ್ತೀರಿ, ಮತ್ತು ಅದೇ ಶೀಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕಾಗೋದಿಲ್ಲ. ಸೊ ಅವೆಲ್ಲವೂ ಕೂಡ ಇದರಲ್ಲಿ ಸೊಲ್ಯೂಷನ್ ಸಿಗ್ತದೆ ನಿಮಗೆ.
ರೈಟ್. ಸೊ ಇದನ್ನು ಸಾಲ್ವ್ ಮಾಡ್ತಾ ಹೋದ ಹಾಗೆ ರಿಪೀಟೆಡ್ ಅಟೆಂಪ್ಟ್ ಮಾಡ್ಬೋದು. ಹಿಂದಿನ ಸಾರಿ ಏನು ತಪ್ಪು ಮಾಡ್ಕೊಂಡಿದ್ದೀನಿ ಅದೇ ಕ್ವಶನ್ ಸಾಲ್ವ್ ಮಾಡಿಸಿ ಸಕ್ಸಸ್ ಸಿಗಬೇಕು ಅಂತಂದರೆ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ವಾಟ್ ಎವರ್ ಯು ಆರ್ ಡೂಯಿಂಗ್ ದ್ಯಾಟ್ ಯು ಹೌ ಟು ಡೂ ಇಟ್ ರಿಪೀಟೆಡ್ಲಿ. ಬಹಳ ಇಂಪಾರ್ಟೆಂಟು. ಪದೇ ಪದೇ ಮಾಡಿದ್ದನ್ನೇ ಮಾಡಬೇಕು. ನಿಮ್ಗೆ ಗೊತ್ತಿದೆ, ನೀಟಲ್ಲಿ ಸಕ್ಸಸ್ ಸಿಗಬೇಕು, CETಯಲ್ಲಿ ಸಕ್ಸಸ್ ಸಿಗಬೇಕು, ಬೋರ್ಡಲ್ಲಿ ಸಕ್ಸಸ್ ಸಿಗಬೇಕು ಅಂತಂದರೆ ನಿನ್ನೆ ಓದಿದ ಚಾಪ್ಟರ್ನ ಇವತ್ತು ಮತ್ತೆ ಓದಬೇಕು, ನಾಳೆ ಮತ್ತೆ ಓದಬೇಕು, ನಾಡಿದ್ದು ಮತ್ತೆ ಓದಬೇಕು, ಎಕ್ಸಾಮಿನೇಷನ್ ಹಿಂದಿನ ದಿವಸ ತನಕ ಮತ್ತೆ ಓದಲೇಬೇಕು. ಇದನ್ನೇ ನಾವು ಹೇಳೋದು ರಿಪೀಟೆಡ್ಲಿ ಯು ಹ್ಯಾವ್ ಟು ಡೂ ಒನ್ ಆಫ್ಟರ್ ದ ಅದರ್. ಅದನ್ನೇ ಮತ್ತೆ ಮಾಡ್ತಾ ಹೋಗೋದು. ಸೊ ಇವಿಷ್ಟು ಮಾಕ್ ಟೆಸ್ಟ್ ನಿಮಗೆ ಸಿಗುವಂಥದ್ದು. ಇವೆಲ್ಲ ಮಾಕ್ ಟೆಸ್ಟನ್ನು ನಾನೇ ನನ್ನ ಕೈಯಾರೆ ಹ್ಯಾಂಡ್ ಪಿಕ್ ಮಾಡಿ ಕ್ವಶನ್ಸನ್ನು ಮಾಡಿರ್ತೀನಿ, ಸಾಲ್ವ್ ಮಾಡಿ ಅಂದರೆ ಟೈಪ್ ಮಾಡಿರ್ತೀನಿ, ಅಪ್ಲೋಡ್ ಮಾಡಿರ್ತೀನಿ, ಎಲ್ಲವನ್ನು ಮಾಡಿರ್ತೀನಿ. ಅದಕ್ಕೆ 399 rupees ಅಪ್ ಟು ಟಿಲ್ January 10th, 499 ಅಪ್ ಟು ನಿಮಗೆ ಇದರವರೆಗೂ ಕೂಡ ಸಿಗ್ತದೆ. ಎಲ್ಲಿ ಟೋಟಲ್ ಎಕ್ಸಾಮ್ ಮುಗಿಯೋವರೆಗೂ. ಇದು ನಿಮಗೆ ಮೇ 5ನೇ ತಾರೀಕಿನವರೆಗೂ ಕೂಡ ನಿಮಗೆ ಎಕ್ಸೆಸ್ ಇರ್ತದೆ, ಗೊತ್ತಿರಲಿ. ಸೊ ಅದಾದ ಮೇಲೆ ಇದು ನಿಮಗೆ ಕ್ಲೋಸ್ ಆಗ್ತದೆ, ರೈಟ್. ಸೊ ಇದಿಷ್ಟು ನನ್ನ ಕಡೆಯಿಂದ ನಾನು ನಿಮಗೆ ಕೊಡ್ತಾ ಇರುವಂಥದ್ದು ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ, ಭಾಳ ಇಂಪಾರ್ಟೆಂಟು. ಸೊ ಇವೆಲ್ಲವನ್ನು ನೀವು ಕರೆಕ್ಟಾಗಿ ಪರ್ಫೆಕ್ಟ್ ಮಾಡಿದರೆ ಅಂತಂದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಗುಡ್ ಮಾರ್ಕ್ಸ್, ರೈಟ್. ಇದರ ಜೊತೆಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಅಂತ ಅಂದರೆ, ಈ ಕೇಸಲ್ಲಿ ಸೊ ಯಾರ್ಯಾರು ಈ ವರ್ಷ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ ಬರೀತಾ ಇದ್ದಾರೆ, ಸೊ ಅಂಥವರಿಗೋಸ್ಕರ ಗೊತ್ತಿರಲಿ, ನನ್ನ ಒಂದು ಬುಕ್ January 1st ರಿಲೀಸ್ ಆಗ್ತಾ ಇದೆ, ಸೆಕೆಂಡ್ ಎಡಿಷನ್, ಕೆಮಿಸ್ಟ್ರಿ ಎಕ್ಸಾಮ್ ನೇವಿಗೇಟರ್. ಸೊ that book will have all PYQs 2014 to 2023 ಎಲ್ಲ PYQಗಳನ್ನು ಅದರಲ್ಲಿ ಕೊಟ್ಟಿರುವಂಥದ್ದು. ಸೊ ನೀವು ಬೇಕಂತಂದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಅದು ಕೂಡ 150 rupees ಪ್ಲಸ್ ಕೊರಿಯರ್ ಚಾರ್ಜ್ ಇರುವಂಥದ್ದು. ನೀವು ಎಲ್ಲಿ ಯಾವ ಊರಲ್ಲಿ ನೀವು ಹೇಳ್ತೀರೋ ಅಲ್ಲಿಯ ಕೊರಿಯರ್ ಚಾರ್ಜ್ ನೋಡ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಸೊ ಇದಕ್ಕೂ ಕೂಡ ನೀವು ನನ್ನ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ. ಸೊ ವಾಟ್ಸಪ್ ಗ್ರೂಪಿನ ಒಂದು ಲಿಂಕ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗ್ಬೋದು. ಜಾಯ್ನ್ ಆದಮೇಲೆ ಮುಂದಿನ ಪ್ರೊಸೀಜರ್ ನಿಮಗೆ ಅರ್ಥ ಆಗ್ತದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ನೀಟ್ 2024 ಕೆಮಿಸ್ಟ್ರಿ ಆನ್ಲೈನ್ ಟೆಸ್ಟ್ ಸೀರೀಸ್ ಈ ಮೂಲಕ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಯುಟಿಲೈಸೇಷನ್ ಆಫ್ ದ್ಯಾಟ್. ಇದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ, RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಮೊದಲು ನನ್ನ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದರೆ, ಈಗೊಂದು 3 ತಿಂಗಳ ಹಿಂದೆ ಏನಾದರೂ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದರೆ, ದಯವಿಟ್ಟು ಈಗ RH ಕೆಮಿಸ್ಟ್ರಿ ಅಂತ ನೀವು ಟೈಪ್ ಮಾಡಿದ ಮೇಲೆ ನಿಮ್ಮ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ಆ ಒಂದು ಆ್ಯಪ್ ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ ಒಂದು ಆ್ಯಪಲ್ಲಿ ಇವೆಲ್ಲ ಇನ್ಫಾರ್ಮೇಷನ್ ಇರ್ತದೆ. ಇದ್ರ ಜೊತೆಗೆ ನಿಮಗೆ ಇಲ್ಲೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಕೊಡ್ತಾ ಇರುವಂಥದ್ದು. ಇದರ ಜೊತೆಗೆ ಸೊ ಒಂದು ಸೆಕೆಂಡ್, ಇದರಲ್ಲಿ ಎಲ್ಲಿ ಹೋದರೆ ನನ್ನ ಒಂದು ಆ್ಯಪ್ ನಿಮಗೆ ಸಿಗ್ತದೆ ಅನ್ನೋದನ್ನು ಕೂಡ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಸೊ ಇಲ್ಲಿ ನೋಡಿ rhchemistry.in. ಸೊ ನೀವೇನಾದರೂ ಈ ಒಂದು ಟೆಸ್ಟನ್ನು ನೀವು ಕಂಪ್ಯೂಟರಲ್ಲೂ ಕೂಡ ಅಟೆಂಪ್ಟ್ ಮಾಡ್ಬೋದು. ನೀವು ಮೊಬೈಲಲ್ಲಿ ಪರ್ಚೇಸ್ ಮಾಡ್ತೀರಿ, ಅದಾದ ಮೇಲೆ ಸೇಮ್ ಮೊಬೈಲ್ ನಂಬರ್ನ ಯೂಸ್ ಮಾಡಿಕೊಂಡು rhchemistry.in ನನ್ನ ಒಂದು ಚಾನಲ್ ಏನಿದೆ ಅದರಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ಸೇಮ್ ಮೊಬೈಲ್ ನಂಬರ್ ಯೂಸ್ ಮಾಡಿ ರಿಜಿಸ್ಟರ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು, ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಇಲ್ಲಿ ಸಾರಥಿ ಬ್ಯಾಚ್ ಅಪ್ಲಿಕೇಶನ್ ಟು ಅಡ್ಮಿಷನ್ ಕೌನ್ಸಿಲಿಂಗ್ ಗೈಡೆನ್ಸ್, ಇದು ಬೇಕಂದ್ರೂ ಕೂಡ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಟೆಸ್ಟ್ ಸೀರೀಸ್ ಅಂತ ಇದೆ, ರೈಟ್. ಟೆಸ್ಟ್ ಸೀರೀಸ್ ಅಂತ ಹೋದ್ಮೇಲೆ ನೋಡ್ಬೋದು, ಇಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಕೂಡ ಇದೆ. ಇಲ್ಲಿ ಕೆಳಗೆ ಆನ್ಲೈನ್ ಟೆಸ್ಟ್ ಸೀರೀಸ್ ಕೆಮಿಸ್ಟ್ರಿ ಅಂತ ಇದೆ, ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ವ್ಯೂ ಡೀಟೇಲ್ಸನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತದೆ ನೀಟ್ ಲೆವೆಲ್ ಪ್ರಾಕ್ಟೀಸ್ ಕ್ವಶನ್ ಇವೆಲ್ಲ ಕಾಣಿಸ್ತದೆ. ಸೊ ನೀವು ಬೈ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಬೈ ಮಾಡ್ಲಿಕ್ಕೆ ಬರ್ತದೆ. ಇವನ್ ಇನ್ ವೆಬ್ ಪೇಜಲ್ಲೂ ಕೂಡ ಬೈ ಮಾಡ್ಬೋದು. ಇಲ್ಲಿ ಕೆಳಗೆ ಹೋಗ್ತಾ ಹೋದಾಗೆ ನಿಮಗೆ ಇಲ್ಲಿ ಟೆಸ್ಟ್ ಅಂತ ಕಾಣಿಸ್ತದೆ, PDF ಅಂತ ಕಾಣಿಸ್ತದೆ. ಈವನ್ ಇನ್ ಯುವರ್ ಮೊಬೈಲ್ ಆಲ್ಸೋ ಯು ಕ್ಯಾನ್ ಸಿ ದಿಸ್ ಟೆಸ್ಟ್ ಮತ್ತು PDF. ನೀವು PDF ಅನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಕಂಪ್ಲೀಟ್ ನಿಮ್ಮ ಒಂದು ಶೆಡ್ಯೂಲ್, ನಾನೇನೀಗ ಎಕ್ಸ್ಪ್ಲೇನ್ ಮಾಡಿದೆ ಆ ಒಂದು ಶೆಡ್ಯೂಲ್ ನಿಮಗೆ ಇಲ್ಲಿ ಕಾಣಿಸ್ತದೆ. ಯಾವ್ಯಾವ ಎಕ್ಸಾಮಿನೇಷನ್ ಇಲ್ಲಿ ಇರ್ತದ ಅಂಥೇಳಿ, ರೈಟ್. ಸೊ ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಟೆಸ್ಟ್ ಅಂತ ನೋಡಿದರೆ ಇಲ್ಲೊಂದು ಡೆಮೋ ಟೆಸ್ಟನ್ನು ಕೂಡ ಕೊಟ್ಟಿದ್ದೀನಿ. ಸೊಲ್ಯೂಷನ್ ಚಾಪ್ಟರ್ ಮೇಲೆ ಡೆಮೋ ಟೆಸ್ಟನ್ನು ಕೊಟ್ಟಿದ್ದೀನಿ. ನೀವು ಇದನ್ನು ಅಟೆಂಪ್ಟ್ ಮಾಡ್ಬೋದು. ಅಟೆಂಪ್ಟ್ ಮಾಡಿ ನಿಮಗೆ ಲೈಕ್ ಆದರೆ ಜಾಯ್ನ್ ಆಗಿ, ರೈಟ್. ಸೊ ಇಲ್ಲಿ ಮೊದಲು ಇನ್ಸ್ಟ್ರಕ್ಷನ್ಸ್ ಕಾಣಿಸ್ತದೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿದ ಮೇಲೆ ಎಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಒತ್ತಿದ ಮೇಲೆ ಈ ರೀತಿಯಾಗಿ ಸೊ ನೋಡಿ, ವಾಟ್ ಈಸ್ ದ ಮೋಲ್ ಫ್ರಾಕ್ಷನ್ ಗ್ಲುಕೋಸ್ ಇನ್ 10% W/W ಗ್ಲುಕೋಸ್ ಸೊಲ್ಯೂಷನ್ ಅಂತ ಇದೆ.
ಸೊ ಆನ್ಸರ್ ನೀವು ಕ್ವಶನ್ನ ಸಾಲ್ವ್ ಮಾಡಿದ ಮೇಲೆ ನೀವು ಇಲ್ಲಿ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್, ಹೌದಾ, ನೋಡಿ ಇಲ್ಲಿ ಫಸ್ಟ್ ಒನ್ ಇಲ್ಲಿ ಆಯಿತು. ಸೊ ಇದರಲ್ಲಿ ನೀವು ಡೈರೆಕ್ಟಾಗಿ ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್ ಏನು ಬೇಕಂತಂದ್ರೂ ಕೂಡ ಇಲ್ಲಿ ಡೈರೆಕ್ಟಾಗಿ ಹೋಗ್ಬೋದು. ಯಾವ ಕ್ವಶನ್ ಬೇಕು, ಫಾರ್ ಎಕ್ಸಾಂಪಲ್ 11th ಕ್ವಶನ್ ನೋಡಿ. 11th ಕ್ವಶನ್, ಅ ಸೊಲ್ಯೂಷನ್ ಇಸ್ ಮೇಡ್ ಬೈ ಡಿಸಾಲ್ವಿಂಗ್ 20 grams of substance in 500 ml of water. Its osmotic pressure was found to be 600 mm of Hg. Find the molecular weight of substance. ಕ್ಯಾಲ್ಕುಲೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ಸಿ ಅಂತ ಕ್ಲಿಕ್ ಮಾಡ್ತೀನಿ ನಾನು. ಸೊಲ್ಯೂಷನ್ ಆಯಿತು. ಸೊ ಇಷ್ಟು ಆದಮೇಲೆ ನೀವು ಇಲ್ಲಿ ಕೆಳಗಡೆ ಸಬ್ಮಿಟ್ ಟೆಸ್ಟ್ ಅಂತ ಇದೆ, ಟೆಸ್ಟನ್ನು ಸಬ್ಮಿಟ್ ಮಾಡಿ. ಸೇಮ್ ಆಪ್ಷನ್ಸ್ ನಿಮಗೆ ಮೊಬೈಲಲ್ಲೂ ಕೂಡ ಇರ್ತದೆ. ಸೊ ಪ್ರೊಸೀಡ್ ಅಂತ ಒತ್ತಿ. ಸೊ ಸಬ್ಮಿಟ್ ಮಾಡಿದ ಮೇಲೆ ವ್ಯೂ ರಿಸಲ್ಟ್ ಅಂತ ಕ್ಲಿಕ್ ಮಾಡಿ. ವ್ಯೂ ರಿಸಲ್ಟ್ ಅಂತ ಆದಮೇಲೆ ಇಲ್ಲಿ ನಿಮಗೆ ಕಂಪ್ಲೀಟ್ ಸ್ಟ್ಯಾಟಿಸ್ಟಿಕ್ಸ್ ಇರ್ತದೆ, ಎಷ್ಟು ಕರೆಕ್ಟ್, ಎಷ್ಟು ಇನ್ಕರೆಕ್ಟ್, ಎಷ್ಟು ಅನ್ಅಟೆಂಪ್ಟೆಡ್. ಸೊ ಅದಾದಮೇಲೆ ಸೆಕ್ಷನ್ ವೈಸ್ ನೀವು ಎಲ್ಲಿ ಯಾವುದು ಕರೆಕ್ಟ್ ಮಾಡಿದಿರಿ, ಯಾವುದು ಕರೆಕ್ಟ್ ಇಲ್ಲ ಅನ್ನೋದು ಬರ್ತದೆ. ಇಲ್ಲಿ ಕರೆಕ್ಟ್ ಅನ್ನೋದ್ರ ಕೆಳಗಡೆ ಇಲ್ಲಿ ಬರ್ತದೆ, ನಂದು ಯಾವುದು ಕರೆಕ್ಟ್ ಆಗಿಲ್ಲ ಈಗ. ಸೊ ಇನ್ಕರೆಕ್ಟ್ ತೋರಿಸ್ತದೆ, ಅನ್ಅಟೆಂಪ್ಟೆಡ್ ತೋರಿಸ್ತದೆ, ರೈಟ್. ಅನ್ಅಟೆಂಪ್ಟೆಡ್ ಕ್ವಶನ್ ತೋರಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಫುಲ್ ಸೊಲ್ಯೂಷನ್, ರೈಟ್. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ನಾನು ನಿಮಗೆ ತೋರಿಸಿದೆ, ವಾಟ್ ಇಸ್ ದ ಮೋಲ್ ಫ್ರಾಕ್ಷನ್ ಆಫ್ ದ ಗ್ಲೂಕೋಸ್. ಫುಲ್ ಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ವಾಟ್ ಇಸ್ ದ ಮೋಲ್ ಫ್ರಾಕ್ಷನ್, ಈ ಕ್ವಶನ್ಗೆ ಆನ್ಸರ್ ಏನಿದೆ ಅಂತಂದರೆ ನೋಡಿ, ಫುಲ್ ಸೊಲ್ಯೂಷನ್ ಏನಿದೆ ಇಲ್ಲಿ. ಫಸ್ಟ್ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಕ್ಯಾಲ್ಕುಲೇಟ್ ಮಾಡಿ, 10/180 ಆನ್ಸರ್. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಕ್ಯಾಲ್ಕುಲೇಟ್ ಮಾಡಿ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಮೋಲ್ ಫ್ರಾಕ್ಷನ್ ಆಫ್ ದ ಗ್ಲೂಕೋಸ್ ಕ್ಯಾಲ್ಕುಲೇಟ್ ಮಾಡಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್, ದೆನ್ ಯು ವಿಲ್ ಗೆಟ್ ದ ಆನ್ಸರ್ 0.01. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಹೋಗಿ. ನೆಕ್ಸ್ಟ್ ಕ್ವಶನ್ ನೋಡಿ, ಮೊಲಾಲಿಟಿ ಕ್ಯಾಲ್ಕುಲೇಟ್ ಮಾಡಂತ ಕೇಳಿದ್ದಾರೆ, ಹೌದಾ, ಮೊಲಾಲಿಟಿ. ಸೊ ಇನ್ ದಿಸ್ ಕೇಸ್ ಯು ಕ್ಯಾನ್ ಸಿ ದಿಸ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಸೊ ನೆಕ್ಸ್ಟ್ ನೋಡಿ, ಸೊ ಈ ರೀತಿಯ ವಾಟ್ ಇಸ್ ದ ಮಾಸ್ ಪರ್ಸೆಂಟೇಜ್, ಮಾಸ್ ಆಫ್ ದ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಬೇಕು, ಮಾಸ್ ಪರ್ಸನ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ರೀತಿಯಾಗಿ ನಿಮಗೆ ಪ್ರತಿಯೊಂದು ಕ್ವಶನ್ ಇಲ್ಲಿ ನೀಟಾಗಿ ಸಿಗ್ತದೆ, ವಿತ್ ಸೊಲ್ಯೂಷನ್ ಇರ್ತದೆ. ನೀವು ಯಾವಾಗ ಬೇಕಾದರೂ ಇದನ್ನು ಅಟೆಂಪ್ಟ್ ಮಾಡ್ಬೋದು. ಅಟೆಂಪ್ಟ್ ಮಾಡಬೇಕಾದ್ರೆ ಟೈಮಲ್ಲಿ ಓಡ್ತಾ ಇರ್ತದೆ, ಟೈಮನ್ನು ನೋಡಿಕೊಂಡು ನೀವು ಇದನ್ನು ಅಟೆಂಪ್ಟ್ ಮಾಡ್ಬೋದು. ಇದಿಷ್ಟು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ. ನಿಮಗೆ ಬೇಕು ಅಂದರೆ ಟೆಸ್ಟ್ ಸೀರೀಸನ್ನು ತೊಗೊಳ್ಬೋದು. ಈವನ್ ನಂದು rhchemistry.in ಅಂತ ಹೇಳಿ ವೆಬ್ ಪೇಜ್ ಇದೆ, ಅದನ್ನು ಕೂಡ ನೀವು ಸರ್ಚ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.